ಓಕೆ, ಉದಾಹರಣೆ ನೋಡಿ ಏನಿದೆ ಕೊಟ್ಟಿದೆ ನೋಡಿ. ಗಿವನ್ ಟ್ಯಾನ್ ಎ ಈಸ್ ಈಕ್ವಲ್ ಟು 4/3, ಫೈಂಡ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಆಫ್ ಆ್ಯನ್ ಆ್ಯಂಗಲ್ ಎ. ಅಂದರೆ ಆ್ಯಂಗಲ್ ಎ ಇಲ್ಲಿದೆ, ಒಂದು ಲಂಬಕೋನ ತ್ರಿಭುಜ, ಇದರಲ್ಲಿ ಆ್ಯಂಗಲ್ ಎ ಇದೆ, ಟ್ಯಾನ್ ಎ ಕೊಟ್ಟಿದ್ದಾರೆ, ಎಲ್ಲ ಉಳಿದರ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿ, ಆಲ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಕಂಡುಹಿಡಿಯಬೇಕು. ಕನ್ನಡದಲ್ಲಿ ಟ್ಯಾನ್ ಎ ಈಸ್ ಈಕ್ವಲ್ ಟು 4/3 ಆದರೆ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ ನಾವು. ಉಳಿದ ತ್ರಿಕೋನಮಿತಿ ಅನುಪಾತಗಳು ಅಂದರೆ ಯಾವ್ಯಾವಪ್ಪ? ಸೈನ್ ಎ, ಕಾಸ್ ಎ, ನೆಕ್ಸ್ಟು ಟ್ಯಾನ್ ಎ, ಇವು ಮೂರು. ಇನ್ನು ಉಳಿದ ಮೂರು ಯಾವುವು? ಇನ್ನೊಂದು ಕೊಸೆಕ್ ಎ, ಸಿಕೆಂಟ್ ಎ, ಇನ್ನೊಂದು ಕಾಟ್ ಎ. ಇವು ಉಷ್ಟು ಎಲ್ಲವನ್ನು ಕೂಡ ನಾವು ಕಂಡಿಬೇಕು. ಓಕೆ, ಈಗೇನು ಕೊಟ್ಟಿದ್ದಾನೆ? ಟ್ಯಾನ್ ಎ ಈಸ್ ಈಕ್ವಲ್ ಟು 4/3. ಟ್ಯಾನ್ ಎ ಅಂದರೆ ಏನಪ್ಪ? ಟ್ಯಾನ್ ಎ ಅಂದರೆ 4/3 ಗಿವನ್ ಡಾಟಾ ಕೊಟ್ಟಿದ್ದಾನೆ. ನಾವು ಕಂಡುಹಿಡಬೇಕಾಗಿದ್ದು ಇವೆಲ್ಲವನ್ನು ಕಂಡುಹಿಡಬೇಕು. ಕೊಟ್ಟಿರೋದೇನು? ಟ್ಯಾನ್ ಎ ಈಸ್ ಈಕ್ವಲ್ ಟು 4/3 ಇದೆ. ಟ್ಯಾನ್ ಎ ಈಸ್ ಈಕ್ವಲ್ ಟು 4/3 ನಮಗೇನು ಗೊತ್ತಿದೆ? ಟ್ಯಾನ್ ಎ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ, ಅಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜೆನ್ಸೆಂಟ್ ಸೈಡ್ ಅಂತ ಗೊತ್ತಿದೆ. ಸೊ ನಾವಿಲ್ಲಿ ಟ್ಯಾನ್ ಎ ಇಲ್ಲಿ ಟೀಟಾ ಇಲ್ಲಿದೆ ಅಂದರೆ ಗುರುತು ಮಾಡಿದ್ದೀನಿ. ಎ ಅಂತ ತೊಗೋಬೋದು, ಟೀಟಾ ಅಂತ ತೊಗೋಬೋದು. ಅವನೇನು ಕೊಟ್ಟಿದ್ದಾನೆ? ಎ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಏನು ಮಾಡ್ತೀನಿ? ಎ ಅಂತ ತೊಗೊಂಡು ಟ್ಯಾನ್ ಎ ಅಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜೆನ್ಸೆಂಟ್ ಸೈಡ್ 4/3 ಅಂತ ಬರ್ಕೊಂಡಿದ್ದೀನಿ. ಬಟ್ ನನಗೇನು ಬೇಕೀಗ? ಸೈನ್ ಎ ಬೇಕು. ಸೈನ್ ಎ ಬೇಕು. ಸೈನ್ ಎ ಅಂದ್ರೇನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಅಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಯಾವುದಿದು? ಅಪೋಸಿಟ್ ಸೈಡ್. ಇದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಇಲ್ಲೈತಿ, ಇದು ಹೈಪೋಟೆನಸ್, ಇದು ಅಡ್ಜೆನ್ಸೆಂಟ್ ಸೈಡ್, ಇದು ಪಾರ್ಶ್ವ. ಹೌದಾ? ಈಗ ನಂಗೆ ಏನು ಬೇಕು? ಹೈಪೋಟೆನಸ್ ಬೇಕು ನಂಗೆ. ಇದು ಕಂಡುಹಿಡಿಯಬೇಕಂದ್ರೆ ಸೈನ್ ಎ ಬೇಕಂದ್ರೆ ಹೈಪೋಟೆನಸ್ ಬೇಕು. ಅಂದರೆ ನಾವೇನು ತಿಳ್ಕೊಬೇಕು ಅಂತಂದರೆ, ಯಾವುದೇ ಲೆಕ್ಕ ಕೊಡಿ, ಒಂದು ಸೈನ್ ಎ ಈಸ್ ಈಕ್ವಲ್ ಟು 4, ಸೈನ್ ಎ ಈಸ್ ಈಕ್ವಲ್ ಟು ಇದು ಟ್ಯಾನ್ ಎ ಈಸ್ ಈಕ್ವಲ್ ಟು 4/3 ಕೊಟ್ಟಿದ್ದಾರೆ. ಒಂದು ವೇಳೆ ಸೈನ್ ಕೊಡ್ಬೋದು, ಕಾಟ್ ಕೊಡ್ಬೋದು, ಕೊಸೆಕ್ ಕೊಡ್ಬೋದು, ಆಮೇಲೆ ಕಾಸ್ ಕೊಡೋದು, ಯಾವುದೇ ಕೊಟ್ಟರು ಕೂಡ ನೀವು ಒಂದು ಭಾಗವನ್ನು ಕೊಟ್ಟರೆ ಇನ್ನೂ ಉಳ್ಕಿದ ಭಾಗನ ಕಂಡುಹಿಡ್ಕೊಳ್ಳೇಬೇಕು. ಓಕೆ, ಈಗೇನಾಯಿತು? ಇನ್ನೊಂದು ಭಾಗಗಳನ್ನು ಕಂಡುಹಿಡ್ಕೊಳ್ಳೇಬೇಕಾಯ್ತು. ಹೌದಾ? ಸೊ ಅವಾಗ ನಮಗೇನು ಗೊತ್ತಿದೆ ಅಂದರೆ ಪೈಥಾಗೋರಸ್ ಥಿಯರಮ್ ಪ್ರಕಾರ ಕಂಡುಹಿಡ್ಕೋಬೇಕು. ಯಾವ ರೀತಿ ಪೈಥಾಗೋರಸ್ ಥಿಯರಮ್ ಪ್ರಕಾರ ಕಂಡುಹಿಡ್ಕೊತೀರಪ್ಪ ಅಂತಂದರೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ, ಇದು ಎ ಬಿ ಸಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಿಕರ್ಣ ಇದು ಏನಿದು? ಎ ಸಿ ಅನ್ನೋದೇನು? ವಿಕರ್ಣ, ಹೈಪೋಟೆನಸ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಎಷ್ಟೈತಪ್ಪ? ಗೊತ್ತಿಲ್ಲ ನನಗೆ. ಎ ಸಿನೇ ಕಂಡುಹಿಡಬೇಕು. ದಟ್ ಈಸ್ ಈಕ್ವಲ್ ಟು ಎ ಸಿನೇ ಕಂಡುಹಿಡಬೇಕು. ಹೌದಲ್ಲ ರೀ? ಎ ಸಿನೇ ಕಂಡುಹಿಡಬೇಕು. ದೆನ್ ಎ ಬಿ ಎಷ್ಟೈತೆ ರೀ? ಎಲ್ಲೈತಿ ಎ ಬಿ? ಎ ಬಿ ಎಷ್ಟೈತೆ ರೀ? 3 ಐತೆ ರೀ. ಎ ಬಿ 3 ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟೈತೆ ರೀ? 4 ಸ್ಕ್ವೇರ್ ಐತೆ. ಸೊ ಹಾಗಾದರೆ 3 3 9, 3 3 9, 4 4 16. ಸೊ 16 9 25 ಆಯ್ತು. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಆಯ್ತು. ದೆನ್ ಎ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 25 ಆಗುತ್ತೆ. ಇಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 25 ಆಗುತ್ತೆ. ಅವಾಗ ಏನಾಗುತ್ತೆ ರೀ? ಇದು ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 5 ಸ್ಕ್ವೇರ್, 5 5 25. ಈ ಸ್ಕ್ವೇರ್ ಈ ರೂಟ್ ಹೋಗುತ್ತೆ, ಉಳಿದಿರೋದೇನು? ಎ ಸಿ ಈಸ್ ಈಕ್ವಲ್ ಟು 5. ಎ ಸಿ ಈಸ್ ಈಕ್ವಲ್ ಟು 5. ಓಕೆ, ಎ ಸಿ ಈಸ್ ಈಕ್ವಲ್ ಟು 5 ಅಂತೀಗ. ಸೊ ನನಗೇನು ಸಿಕ್ತೀಗ? ಈ ಬಾಹು ಸಿಕ್ತು, ಇನ್ನೊಂದು ಬಾಹು ಸಿಕ್ತು. ಹೌದಲ್ಲ ರೀ? ಸೊ ಇನ್ನೊಂದು ಬಾಹು ಸಿಕ್ಕಾಗ ಏನಾಗುತ್ತೆ ನಂಗೆ? ಈಗ ಅದರ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ನಾವು ಕಂಡುಹಿಡ್ಬೋದು, ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಕಂಡುಹಿಡ್ಬೋದು. ಯಾವ ರೀತಿ? ಈಗ ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತೆ, ಅಂದ್ರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಂದ್ರೆ ಏನಾಗುತ್ತೆ ನೋಡ್ರಿ? ಇದು ಈಗ ಸಿಕ್ತು. ಈಗ ನಂಗೆ ವಿಕರ್ಣ ಸಿಕ್ಬಿಡ್ತು. ನಂಗೆ ಇಲ್ಲಿ ವಿಕರ್ಣ ಬೇಕಿಲ್ಲ, ಹೈಪೋಟೆನಸ್ ಬೇಕಿಲ್ಲ. ಹೈಪೋಟೆನಸ್ ಸಿಕ್ತು. ಎಷ್ಟು ಬಂತು? 5, ಇದು 4, ಇದು 3 ಇದೆ. ಕೊಟ್ಟಿರೋದು 4 3 ಕೊಟ್ಟಿದ್ದಾರೆ, 5 ಸಿಕ್ಬಿಡ್ತು. ಸೊ ಅವಾಗೇನಾಗುತ್ತೆ? ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಅಂದರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದರೆ 4/5. 4/5. ಅದೇ ರೀ ಸೈನ್ ಆಯ್ತಾ. ಈಗ ನೆಕ್ಸ್ಟು ಕಾಸ್ ಎ ಅಂದರೆ
ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ adjacent side divided by hypotenuse, that is equal to 3/5. ಅದೇ ರೀತಿ ನೆಕ್ಸ್ಟು ಟ್ಯಾನ್ ಎ, ಟ್ಯಾನ್ ಎ, ಟ್ಯಾನ್ ಎ ಅಂದರೆ ಏನಪ್ಪ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ adjacent side. ಟ್ಯಾನ್ ಎ ಕೊಟ್ಬಿಟ್ಟಿದ್ದಾನೆ, ಟ್ಯಾನ್ ಎನ ಆಲ್ರೆಡಿ ಕೊಟ್ಟಿದ್ದಾನೆ, ಗಿವನ್ ಲೆಟರ್ ಒಳಗಿದೆ, ಅದು ಲೀವ್ ಇಟ್. ನೆಕ್ಸ್ಟು ಕಾಟ್, ಟ್ಯಾನ್ ಆಯ್ತಾ, ಕೊಸೆಕ್ ಮಾಡಿಕೊಡ್ರಿ. ಈಗ ಕೊಸೆಕ್ ಎ ಇಸ್ ಈಕ್ವಲ್ ಟು ಕೊಸೆಕೆ, ಕೊಸೆಕೆಯಲ್ಲಿ ಕೊಸೆಕೆ ಹೆಂಗೆ ಬರಿತೀರಪ್ಪ ಅಂದರೆ ಸೈನೇದ ಅಪೋಸಿಟ್ ಬರಿಬೇಕು ಯಾವಾಗಲೂ. ಏನು ಸೈನೇ ಇರುತ್ತಲ್ಲ ಅದರ ಅಪೋಸಿಟ್ ಅಂದರೆ ಏನಾಗುತ್ತೆ, ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ, ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಅಂದರೆ ಏನಾಗುತ್ತೆ, ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್, ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ ಅಂದರೆ ಏನಾಗುತ್ತದೆ 5/4. ಬಟ್ ಅದೇನು ಮಾಡ್ರಿ ಅಂದರೆ ನೀವು ಇಷ್ಟೆಲ್ಲ ನೆನಪಿಟ್ಕೊಳೋ ಬದಲಿ ಸೈನೇನ ಕಂಡು ಹಿಡಿದಿರ್ತಾರಲ್ಲ ಸೈನೇ ಅಪೋಸಿಟ್ ಬರೆದು ಬಿಡ್ರಿ, ಅಂದರೆ ಈಸಿ ಆಗುತ್ತೆ. ಅದೇ ರೀತಿ ಸಿಕೆಂಟ್ ಎ, ಸಿಕೆಂಟ್ ಎ ಈಸ್ ಈಕ್ವಲ್ ಟು ಇದರದ್ದು ಕಾಸದ ಅಪೋಸಿಟ್, ಕಾಸದ ಅಪೋಸಿಟ್ ಏನೈತಿ 3/5 ಐತಿ, ಇದೇನಾಗುತ್ತೆ 5/3 ಆಗುತ್ತೆ. ನೆಕ್ಸ್ಟು ಕಾಟ್, ಕಾಟ್ ಎ ಈಸ್ ಈಕ್ವಲ್ ಟು, ಕಾಟ್ ಎ ಈಸ್ ಈಕ್ವಲ್ ಟು, ಕಾಟ್ ಎ ಅಂದ್ರೆ ಏನಪ್ಪ, ಟ್ಯಾನ್ದ ಅಪೋಸಿಟ್, ಟ್ಯಾನ್ದು ಏನು ಕೊಟ್ಟಿದ್ದಾನೆ ಆಲ್ರೆಡಿ ಗಿವನ್ ಕೊಟ್ಟಿದ್ದಾನೆ, ಏನು 4/3 ಇದೆ, ಇದೇನಾಗುತ್ತೆ 3/4. ಸೊ ಇದಿಷ್ಟು ಏನು ಕೊಟ್ಟಿದ್ದಾನೆ, ಗಿವನ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಫೈಂಡ್ ಅದರ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಅಂತ ಹೇಳಿದ್ದ ಅವನು, ಹೌದಾ. ಟ್ಯಾನ್ ಎ ಈಸ್ ಈಕ್ವಲ್ ಟು ಫೈಂಡ್ ಅದರ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್, ಎಲ್ಲ ಟ್ರಿಗ್ನೋಮೆಟ್ರಿ ರೇಷಿಯೋಸನ್ನು ನಾವು ಇವತ್ತು ಕಂಡುಹಿಡಿದ್ವಿ. ಓಕೆ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಈಸ್ ಈಕ್ವಲ್ ಟು 29, ಬಿ ಸಿ ಈಸ್ ಈಕ್ವಲ್ ಟು 21 21 ಆ್ಯಂಡ್ ತ್ರಿಭುಜ ಎ ಬಿ ಸಿ ಈಸ್ ಈಕ್ವಲ್ ಟು ಟೀಟಾ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಇದೆ. ಓಕೆನಾ. ಸೊ ಏನು ಕೊಟ್ಟಿದ್ದಾನೆ, ತ್ರಿಭುಜ ಕೊಟ್ಟಿದ್ದಾನೆ. ಸೊ ಇದು 90 ಡಿಗ್ರಿ ಇರುತ್ತೆ, ಅವನೇ ಕೊಟ್ಟಿದ್ದಾನೆ. ಸೊ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಟೀಟಾ ಆಗಿದೆ ಅಂತ ಹೇಳ್ತಾನೆ ಅವನು, ಇಲ್ಲಿ ಸೆಂಟ್ರ್ ಇತ್ತಂದರೆ ಬಿ ಟೀಟಾ ಆಗಿದೆ ಅಂತ ಹೇಳ್ತಾನೆ. ಸೊ ಹಾಗಾದರೆ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಬೇಕಂತ ನನಗೆ ಏನು ಬೇಕು, ಸೈನ್ ಟೀಟಾ ಅಂದ್ರೇನು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಅಭಿಮುಖ ಬಾಹು ಇಲ್ಲ, ಕೊಟ್ಟಿಲ್ಲ. ಕಾಸಿಗೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವ ಗೊತ್ತಿದೆ, ವಿಕರ್ಣನೂ ಗೊತ್ತಿದೆ. ಬಟ್ ನನಗೇನು ಬೇಕು, ಸೈನ್ ಬೇಕಂತಂದರೆ ಅಭಿಮುಖ ಬಾಹು ಬೇಕು. ಸೊ ಹಾಗಾದರೆ ಅಭಿಮುಖ ಬಾಹು ಕಂಡಿಬೇಕು. ಬಟ್ ಇದು ಈ ಪ್ರಾಬ್ಲಮ್ ಅಂತಲ್ಲ, ಯಾವುದೇ ಪ್ರಾಬ್ಲಮ್ ಕೊಟ್ಟರೆ, ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಂತಂದರೆ 2 ಬಾಹುಗಳನ್ನು ಕೊಟ್ಟಿರ್ತಾರೆ ಅವನು, 3ನೇ ಬಾಹು ನೀವು ಕಂಡು ಹಿಡ್ಕೊಳ್ಳೇಬೇಕು. ಸೊ ಹಾಗಾದರೆ ಫ್ರಮ್ ಪೈಥಾಗೋರಸ್ ಥಿಯರಮ್ ಯಾವ ರೀತಿ ಕಂಡುಹಿಡಿಬೋದು, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ವಿಕರ್ಣ ಅಂದರೆ ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಿಕರ್ಣದ ಸ್ಕ್ವೇರ್ ಹೈಪೋಟೆನಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ. ಸೊ ಈಗ ಎ ಬಿ ಎಷ್ಟೈತಪ್ಪ, ನಮ್ಗೆ ಬೇಕಾಗಿರೋದೇನು, ಎ ಸಿ ಬೇಕು ನನಗೆ. ಬಟ್ ಎ ಬಿ ಕೊಟ್ಟಿದ್ದಾನೆ, ಎಷ್ಟಿದೆ 29 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಸಿ ಕೊಟ್ಟಿಲ್ಲ, ಹಾಗೆ ಬರ್ಕೊಡ್ರಿ. ಪ್ಲಸ್ ಬಿ ಸಿ ಎಷ್ಟಿದೆ 21 ಸ್ಕ್ವೇರ್. ಸೊ ಎ ಸಿ ಇಲ್ಲಿದೆ. ಸೊ 21 ಈ ಸೈಡ್ ತೊಗೊಂಬಂದ್ಬಿಡ್ರಿ, ಏನಾಗುತ್ತೆ 29 ಮೈನಸ್ 29 ಸ್ಕ್ವೇರ್ ಮೈನಸ್ 21 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್, ಹೌದಲ್ರಿ, ಎ ಸಿ ಸ್ಕ್ವೇರ್. ದೆನ್ ಏನಾಗುತ್ತೆ 29 ಸ್ಕ್ವೇರ್ ಅಂದರೆ ಎಷ್ಟು, ಸ್ಕ್ವೇರ್ ರೂಟ್ಸ್ ಕಲಿಬೇಕು ನೀವು, ಅಂದರೆ ಡೈರೆಕ್ಟಾಗಿ ಲೆಕ್ಕ ಮಾಡ್ಕೊಂಡು ಕುಂದಿರಬಾರ್ದು. 21 ಸ್ಕ್ವೇರ್ ಅಂದರೆ 841 ಮೈನಸ್ 21 ಸ್ಕ್ವೇರ್ ಅಂದರೆ 441 ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. 841 441 ಹೋದರೆ ವಿ ಗೆಟ್ 400 ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ನನಗೇನು ಬೇಕು, ಬರೀ ಎ ಸಿ ಬೇಕು. ಸೊ ಹಾಗಾದ್ರೆ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ, ರೂಟ್ ಆಗುತ್ತೆ, ಅಂದರೆ 400 ದಟ್ ಈಸ್ ಈಕ್ವಲ್ ಟು ಎ ಸಿ. ದೆನ್ ಏನಾಗುತ್ತೆ 400 ಅಂದರೆ ಏನು ಬರಿಬೋದು ನಾನು, 20 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಸಿ. ದಿಸ್ ಸ್ಕ್ವೇರ್ ದಿಸ್ ರೂಟ್ ಗೆಟ್ ಕ್ಯಾನ್ಸಲ್, ವಿ ಗೆಟ್ 20 ಈಸ್ ಈಕ್ವಲ್ ಟು ಎ ಸಿ. ದಟ್ ಈಸ್ ಎ ಸಿ ಈಸ್ ಈಕ್ವಲ್ ಟು 20, ಎ ಸಿ ಈಸ್ ಈಕ್ವಲ್ ಟು 20 ಅಂತ ಗೊತ್ತಾಯ್ತು ನನಗೆ. ಓಕೆನಾ. ಸೊ ನೆಕ್ಸ್ಟ್ ಈಗ ಏನು ಮಾಡಿದೆ ನಾನು, ಇನ್ನೊಂದು ಬಾಹು ಕಂಡುಹಿಡ್ಕೊಂಡ್ಬಿಟ್ಟೆ. ಯಾವ ಬಾಹು ಕಂಡುಹಿಡಿದೆ ನಾನೀಗ, 20 ಅಂತ ಗೊತ್ತಾಯ್ತು ನನಗೀಗ.
ಓಕೆ 20 ಅಂತ ಗೊತ್ತಾಯಿತು. ಸೊ ಹಾಗಾದರೆ ಎಲ್ಲ ಭಾಗಗಳನ್ನು ನಾವು ಗೊತ್ತಿದೆ, ಹಾಗಾದರೆ ಈಸಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಬೋದಲ್ಲ. ಸೊ ನೋಡಿ ಚೆಕ್ ಮಾಡಿ. ಸೊ ದಟ್ ಈಸ್ ಒಂದೇದು ಏನಿದೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಕಂಡುಹಿಡಿಯಬೇಕು. ದಟ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಅಂದ್ರೇನು, ಕಾಸ್ ಥೀಟಾ ಅಂತಂದ್ರೇನು, ಫಸ್ಟ್ ಇಲ್ಲಿ ಬರ್ಕೊಂಬಿಡ್ರಿ ಇಲ್ಲಿ ಒಂದು ಕಡೆ. ಕಾಸ್ ಥೀಟಾ ಅಂತಂದರೆ ಅಡ್ಜೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್, ಅಂದರೆ 21 ಡಿವೈಡೆಡ್ ಬೈ 29, ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಸೊ ಇದನ್ನ 21 ಡಿವೈಡೆಡ್ ಬೈ 29. ಅದೇ ರೀತಿ ಸೈನ್ ಥೀಟಾ, ಸೈನ್ ಥೀಟಾ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಅಂದರೆ 20 ಡಿವೈಡೆಡ್ ಬೈ 29, 20 ಡಿವೈಡೆಡ್ ಬೈ 29. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೊಡ್ರಿ. ಏನಿದೆ, 21 ಡಿವೈಡೆಡ್ ಬೈ 29 ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಅಂದ್ರೆ ಏನಿದೆ, ಸೈನ್ ಅಂದರೆ ಏನಿದೆ, 20 ಡಿವೈಡೆಡ್ ಬೈ 29. ಓಕೆ, ಬ್ರಾಕೆಟ್ ಹೋಲ್ ಸ್ಕ್ವೇರ್. ಓಕೆ, ದಟ್ ಈಸ್ ಈಕ್ವಲ್ ಟು, ಸೊ ಈಗೇನಾಗುತ್ತೆ, ಈ ಸ್ಕ್ವೇರ್ ಇದಕ್ಕೂ ಸಂಬಂಧಪಡುತ್ತೆ, ಇದಕ್ಕೂ ಸಂಬಂಧ, ಅಂದರೆ 21 ಸ್ಕ್ವೇರ್ ಡಿವೈಡೆಡ್ ಬೈ 29 ಸ್ಕ್ವೇರ್ ಪ್ಲಸ್ ಇದು 20 ಸ್ಕ್ವೇರ್ ಡಿವೈಡೆಡ್ ಬೈ 29 ಸ್ಕ್ವೇರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಛೇದಗಳು ಏನಿದಾವೆ ಸೇಮ್ ಇದಾವೆ, ಅವಾಗ ಏನಾಗುತ್ತೆ, ನಾವು ಡಿನಾಮಿನೇಟರ್ ಏನಿದೆ ಸೇಮ್ ಇದೆ, ಆವಾಗ ಅಂಶಗಳನ್ನು ನಾವೇನು ಮಾಡಬೇಕು, ಕೂಡಿಸ್ಬೇಕು. ಅವಾಗ ಏನಾಗುತ್ತೆ, 21 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 29 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸೊ ಏನಾಗುತ್ತೆ ನೋಡಿ, ಅವಾಗ 21 441 ಪ್ಲಸ್ ಇದು 20 ಸ್ಕ್ವೇರ್ ಅಂದರೆ 20 400, 20 ಸಹ 400 ಹೋಲ್ ಡಿವೈಡೆಡ್ ಬೈ 29 ಸ್ಕ್ವೇರ್ ಅಂದರೆ ಆಗಿಲ್ ಮಾಡಿದ್ರಲ್ಲ ಏನು, 841. ದಟ್ ಈಸ್ ಈಕ್ವಲ್ ಟು ಏನಾಗುತ್ತಿಲ್ಲ, 441 ಪ್ಲಸ್ 400 ಎಷ್ಟಾಗುತ್ತೆ, 841 ಹೋಲ್ ಡಿವೈಡೆಡ್ ಬೈ 841. ಸೊ ಏನಾಗೈತೆ ಇವಾಗ, ಸೊ ದಿಸ್ ಗೆಟ್ ಕ್ಯಾನ್ಸಲ್, ವಿ ಗೆಟ್ 1, ಮೀನ್ಸ್ ಆನ್ಸರ್ ಈಸ್ 1. ಓಕೆ, ನೆಕ್ಸ್ಟ್ ಎರಡನೇದು ಏನಪ್ಪ ಇದೆ, ಎರಡನೇ ಕ್ವಶನ್ ಏನಿದೆ, ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತಿದೆ. ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಇಲ್ಲಿ ಬರೋದಿಲ್ಲ, ಅದನ್ನೇ ಬರ್ಕೊಡ್ರಿ. ಏನು, 21 ಡಿವೈಡೆಡ್ ಬೈ 29 ದಟ್ ಈಸ್ ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂದರೆ 20 ಡಿವೈಡೆಡ್ ಬೈ 29 ಹೋಲ್ ಸ್ಕ್ವೇರ್. ಓಕೆ, ದಟ್ ಈಸ್ ಈಕ್ವಲ್ ಟು 21. ಇದು ಕೂಡ ಅದೇ, ಈ ಸ್ಕ್ವೇರ್ ಅನ್ನೋದು 21ಗೂ ಸಂಬಂಧಪಡುತ್ತೆ 29ಗೂ ಸಂಬಂಧಪಡುತ್ತೆ. ಸೊ ಆಗ ಏನಾಗುತ್ತದೆ, 21 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 29 ಹೋಲ್ ಸ್ಕ್ವೇರ್ ಮೈನಸ್ 20 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 29 ಹೋಲ್ ಸ್ಕ್ವೇರ್. ಸೊ ಆಗ ಇಲ್ಲೂ ಕೂಡ ಏನಾಗಿದೆ, ಛೇದಗಳು ಸಮವಾಗಿದ್ದಾವೆ. ಆದ್ದರಿಂದ ನಾವೇನು ಮಾಡಬೇಕು, ಅಂಶಗಳನ್ನೇನು ಮಾಡಬೇಕು, ಕೂಡಿಸು ಅಥವಾ ಕಳೆಯೋದು, ಯಾವ ಚಿಹ್ನೆ ಯಾವುದಿದೆ ಮೈನಸ್ ಇದೆ ಮೈನಸ್ ಮಾಡಿರಿ. ದಟ್ ಈಸ್ ಈಕ್ವಲ್ ಟು ಹೋಲ್ ಡಿವೈಡೆಡ್ ಬೈ 29 ಹೋಲ್ ಸ್ಕ್ವೇರ್, ಇದು 21 ಹೋಲ್ ಸ್ಕ್ವೇರ್ ಮೈನಸ್ 20 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಪ್ಪ, ಈಗ 21 ಹೋಲ್ ಸ್ಕ್ವೇರ್ ಅಂದರೆ ಏನು, 21 441 ಮೈನಸ್ 20 ಸ್ಕ್ವೇರ್ ಅಂದರೆ 400 ದಟ್ ಈಸ್ ಡಿವೈಡೆಡ್ ಬೈ 29 ಹೋಲ್ ಸ್ಕ್ವೇರ್ ಅಂದರೆ 841 ದಟ್ ಈಸ್ ಈಕ್ವಲ್ ಟು 441 400 ಹೋದರೆ ಉಳಿದಿರೋದು 41 ಡಿವೈಡೆಡ್ ಬೈ 841. ದಿಸ್ ಈಸ್ ದ ಆನ್ಸರ್. ಓಕೆ.